ಹಾಯ್, ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ. ಆಲೂ ಮಟರ್ ಮಾಡಿ ತೋರ್ಸಾಕತ್ತೀನಿ. ಯಾಕಂದ್ರೆ ರೊಟ್ಟಿ ಚಪಾತಿ ನನಗೆ ಬೇಜಾರು ಬಂದೈತಿ. ಅದಕ್ಕೆ ಇದು ಆಲೂ ಮಟರ್ ಮಾಡಿನಂದ್ರೆ ಮತ್ತು ಪಾವ್ ಜೊತೆ ಮತ್ತು ಬ್ರೆಡ್ ಜೊತೆ ಅಷ್ಟೇ ಹಚ್ಕೊಂಡು ತಿನ್ಬೋದು. ಮತ್ತು ಚಪಾತಿ ರೊಟ್ಟಿ ಅಂದ್ರೆ ಮತ್ತೆ ಮಾಡ್ಬೇಕಾಕತಿ, ಮಾಡೋದು ಅಂದು ಬಿಡೋದು. ಅದ್ರ ಬದಲಿ ಇದನ್ನು ನೀವು ಮಾಡ್ಕೊಂಡು ತಿನ್ನೋದು. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಮಾಡೋ ವಿಧಾನನೂ ಹೇಳ್ತೀನಿ. ಇವು ಮಟರ ಕುದಿಸೆ ಇಟ್ಕೊಂಡೇನಿ, ಒಂದು ಬೌಲ್ ಅದಾವ. 2 ಸಣ್ಣ ಬಟಾಟಿ ಕುದಿಸೆ ಮ್ಯಾಶ್ ಮಾಡಿ ಇಟ್ಕೊಂಡೇನಿ. 2 ಕೂಡೆ ಕುದಿಯಾಕ ಹಾಕೀನಿ. ಅದನ್ನು ತೋರಿಸಿ ಎಲ್ಲ ನಿಮ್ಗೆ ಕುಕ್ಕರ್ದಾಗ ರೆಡಿ ಮಾಡಿ ಇಟ್ಕೊಂಡೇನಿ. ಮತ್ತು ಇಲ್ಲೇ ಜೀರಿಗೆ ಬೇಕು, ಸಾಸ್ಮಿ ಬೇಕು ಒಗ್ಗರ್ನಿಗೆ, ಅರಿಶಿಣ ಪುಡಿ ಬೇಕು, ಮನ್ಯಾಗಿಂದ ಗರಂ ಮಸಾಲ ಪುಡಿ ಇಟ್ಕೊಂಡೇನಿ, ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡೇನಿ, ಹಿಂಗೆ ಇಟ್ಕೊಂಡೇನಿ. ಮತ್ತು ಇಲ್ಲೇ ಒಣ ಕೊಬ್ಬರಿ ಇಟ್ಕೊಂಡೇನಿ, ಒಣ ಖಾರ ಪುಡಿ ಇಟ್ಕೊಂಡೇನಿ. ಮತ್ತು ಇಲ್ಲೇ 2 ಈರುಳ್ಳಿ ಹೆಂಚ್ಕೊಂಡೇನಿ. ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡೇನಿ, ಟೊಮ್ಯಾಟೊ ಇಟ್ಕೊಂಡೇನಿ, ಒಂದು ಸ್ವಲ್ಪ ಬೆಲ್ಲ ಇಟ್ಕೊಂಡೇನಿ, ಮತ್ತು ಕೊತ್ತಂಬರಿ ಕರಿಬೇವು ಇಟ್ಕೊಂಡೇನಿ. ಇವು ಸ್ವಲ್ಪ ಸಣ್ಣಗೆ ಉಳ್ಳಾಗಡ್ಡಿ ಮತ್ತು ಹಾಕೋದು ತೋರಿಸ್ತೇನೆ, ನಾನು ನಿಮಗೆ ಈಗ ಹೇಳಂಗಿಲ್ಲ. ಮತ್ತು ಮಾಡೋ ವಿಧಾನ ಹೇಳ್ತೇನೆ ನೋಡಿ. ಇಲ್ಲೇ ಬೋಗಣಿ ಇಟ್ಕೊಂಡೇನಿ, ಒಂದು ಇಂಡಾಲೆಂಬದ್ದು. ಅದರಾಗ 1.5 ಚಮಚೆ ಅಡಿಗೆ ಹಾಕೋದು ಎಣ್ಣೆ ಹಾಕಿದ್ದೇನೆ. ಮತ್ತು ಅರ್ಧ ಚಮಚೆ ಸಾಸ್ಮಿ ಹಾಕಾಕತ್ತೇನೆ, ಅರ್ಧ ಚಮಚೆ ಜೀರಿಗೆ ಹಾಕೇನೆ, ಈರುಳ್ಳಿ ಹಾಕ್ತೇನೆ, ಕರಿಬೇವು ಹಾಕತ್ತೇನೆ, ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾಕತ್ತೇನೆ, ಮತ್ತು ಇದೇ ಟೊಮ್ಯಾಟೊ ಹಾಕ್ತೇನೆ. ಎಲ್ಲ ಕೂಡೆ ಹಾಕಿಬಿಡ್ತೇನೆ. ಈಗ ಇದನ್ನು ಹುರ್ಕೋಬೇಕು ಚಂದಗೆ, ಹಸಿ ವಾಸನೆ ಹೋಗುವ ಮಟ ಹುರ್ಕೋಬೇಕು. ಹುರ್ಕೊಂಡ ನಿಮಗೆ ಮಿಕ್ಸರ್ ಅದು ಮಾಡಿ ತೋರಿಸ್ತೇನೆ ನೋಡಿ. ಹಿಂಗೆ ಹುರ್ಕೊಂಡೇನಿ ನೋಡಿ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೇನೆ, ಉಳ್ದದ್ದು ಕೊತ್ತಂಬರಿ ಮ್ಯಾಲೆ ಹಾಕೋತೇನೆ. ನೋಡಿ ಇದನ್ನು ಮಿಕ್ಸರ್ ಮಾಡ್ತೇನೆ ನೋಡಿ. ಅದೇ ಈರುಳ್ಳಿ ಟೊಮ್ಯಾಟೊ ಮಿಕ್ಸರ್ ಮಾಡಿದ್ದೀನಿ. ಇದರಾಗ 1 ಚಮಚೆ ತುಪ್ಪ ಹಾಕಿದ್ದೀನಿ, 1 ಚಮಚೆ ತುಪ್ಪ ಹಾಕಿದ್ದೀನಿ. ಮತ್ತು ಅದಕ್ಕೆ ಈಗ ಒಂದು ಸ್ವಲ್ಪ ಏನು ಈರುಳ್ಳಿ ಇಟ್ಕೊಂಡಿಲ್ಲ, ಈರುಳ್ಳಿ ಕೊತ್ತಂಬರಿ ಕರಿಬೇವು ಅದನ್ನು ಹಾಕಾಕತ್ತೇನೆ. ಹಿಂಗೊಂದು ಸಲ ಮಾಡಿ ನೋಡಿ ನೀವು, ಭಾರಿ ಮಸ್ತ್ ಆಕತಿ. ನೋಡಿ ಇದನ್ನು ರುಬ್ಬಿದೇನಿ. ಈಗ ಇದ್ರಾಗ ಹಾಕೇನಿ. ನೋಡಿ ನಾವು ಸ್ವಲ್ಪ ಬಿಸಿನೀರು ಕಾಯಾಕಿಟ್ಟೇನಿ, 1-2 ಗ್ಲಾಸ್ ಅಷ್ಟು ನೀರು ಬಿಸಿನೀರು ಹಾಕಾಕತ್ತೇನಿ. ನೀವು ತಣ್ಣೀರು ಹಾಕಿದ್ರು ನಡಿತೈತಿ, ಬಿಸಿನೀರು ಹಾಕ್ಬೇಕಂತೇನಿಲ್ಲ. ಈಗ 1-2 ಗ್ಲಾಸ್ ಹಾಕಿದ್ದೀನಿ. ನಿಮಗೆ ತಿಳು ಎಷ್ಟು ಬೇಕಷ್ಟು ನೋಡಿ ಮಾಡ್ಕೋಬೇಕು ನೋಡಿ. ಈಗ ಇಷ್ಟು ನೀರು ಹಾಕಿದ್ದೇನೆ ನಾನು, ನೋಡಿ ಹಾಕೋತೇನೆ, ನನಗೂ ಇನ್ನೊಂದು ಸ್ವಲ್ಪ ಬೇಕಂದ್ರೆ. ಮತ್ತು ಈಗ ಬಟಾಟಿ ಮ್ಯಾಶ್ ಮಾಡಿ ಇಟ್ಕೊಂಡೆಲ್ಲ ಅದನ್ನು ಬಟಾಟಿ ಅಷ್ಟು ಹಾಕಾಕತ್ತೇನೆ. ಮತ್ತು ಇವು ಬಟಾಣಿ ಅದಾವಲ್ಲ ಇವನು ಹಾಕೇನೆ. ಬೆಲ್ಲ ಹಾಕೇನಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಅರಿಶಿಣ ಪುಡಿ ಹಾಕತ್ತೀನಿ. ಮತ್ತು ಮನ್ಯಾಗ ಮಾಡಿದ ಗರಂ ಮಸಾಲ ಈ ಸ್ಪೂನ್ಲೆ 1 ಸ್ಪೂನ್. ಮತ್ತು ಹಿಂಗೆ ಹಾಕೇನಿ ಸ್ವಲ್ಪ. ಇದು ಒಣ ಖಾರ ಪುಡಿ 2 ಸ್ಪೂನ್ ಇಟ್ಕೊಂಡೇನಿ, ಅಷ್ಟು ಹಾಕಾಕತ್ತೇನೆ. ಇದು ಕೊಬ್ಬರಿ, ಒಣ ಕೊಬ್ಬರಿ ಮಿಕ್ಸರ್ ಮಾಡಿ ಇಟ್ಕೊಂಡೇನಿ. ಸ್ವಲ್ಪ ಕುದೀಲಿದ ನೋಡಿ, ರೆಡಿ ಆಗ್ತಿದ್ದು. ಭಾರಿ ಮಸ್ತ್ ಮಾಡಿದ್ದೀನಿ. ನಂದು ಅನುಭವದ ಪ್ರಕಾರ ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ. ವಾರ ಅಡಿಗೆ ಚಪಾತಿ ಎಲ್ಲ ಮಾಡ್ಕೊಂಡು ಹೊಂದಿಸ್ಕೊಂಡ ಮಾಡೋ ಮಟ ಮನುಷ್ಯರಿಗೆ ಹೆಣ್ಮಕ್ಳಿಗೆ ತ್ರಾಸ ಆಕ್ಕತಿ. ಪ್ರತಿ ಶನಿವಾರ ಸಂಡೇ 2 ದಿವಸ ನೀವು ಹಿಂಗೆ ಇದನ್ನು ಮಾಡ್ಕೊಂಡು ತಿನ್ಬಹುದು. ನಿಮಗೂ ಒಂದಿನ ರೆಸ್ಟ್ ಸಿಗ್ತೈತಿ. ಮತ್ತು ರೆಗ್ಯುಲರ್ ಸೋಮವಾರದಿಂದ ಐತಲ್ಲ ಮತ್ತೆ ಅಡಿಗೆ ಮಾಡೋದದು,
ನೋಡಿ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಅನುಭವದ ಪ್ರಕಾರ ಈಗ ನನಗೂ ಬೇಜಾರು ಬಂದೈತೆ ಅಂದ್ಕೂಡಲೇ ಇದನ್ನು ಮಾಡಿದನ್ನು ನಾನು ಇದ್ರ ಜೊತೆ ಪಾವರ ಬ್ರೆಡ್ಡರ ತರಿಸ್ತೀನಿ, ತರಿಸಿ ಹಚ್ಕೊಂಡು ತಿಂತೀನಿ. ಮತ್ತು ಈಗ ನಿಮಗೆ ಇದನ್ನು ತೋರಿಸ್ತೇನೆ. ಸರ್ವ್ ಮಾಡಿ ಗ್ಯಾಸ್ ಆಫ್ ಮಾಡ್ತೀನಿ. ನೋಡಿ ಸರ್ವ್ ಮಾಡ್ತೀನಿ. ನಿಮಗೆ ಅದ್ರ ಮೀರಿ ನೀವು ಚಪಾತಿ ಮಾಡ್ತೇನಂದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೋಬೋದು, ನಡಿತೈತಿ. ನೋಡಿ ಕಲರ್ ಅದು ಎಷ್ಟು ಚಂದ ಬಂದೈತಿ. ಮಾಡ್ಕೊಳ್ಳಿ ನೀವು. ನೋಡಿ ಸ್ವಲ್ಪ ಅಲಂಕಾರಕ್ಕೆ ಕೊತ್ತಂಬರಿ ಹಾಕಿ ಇಡಾತೇನೆ ಮ್ಯಾಲೆ. ನೋಡಿ ಮಸ್ತ್ ಮಾಡಿದ್ದೇನೆ. ಆಲೂ ಮಟರ್ಗೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ಯಾಮ್ಲಿ ಜೊತೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಒಂದು ಸಬ್ಸ್ಕ್ರೈಬರ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.